Hi students, in previous class we spoke about tenses in general. ಹೌದಾ? ಇವಾಗ ನಾವು ಒಂದೊಂದೇ ಟೆನ್ಸ್ ಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಅರ್ಥ ಏನು? ಎಸ್, ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದ್ರೆ ಈಗ ನಡೀತಾ ಇರುವಂತದ್ದು. ಹೌದಾ? ರೈಟ್. ಸೊ ಪ್ರೆಸೆಂಟ್ ಟೆನ್ಸ್ ನಾವು ಯಾವ್ಯಾವಾಗ ಬಳಸ್ತೀವಿ, ಕೆಲವೊಂದು ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತೀನಿ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ನಾನು ಮಾಡಿದಂತ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ, ಸಂಪೂರ್ಣವಾಗಿ, ಡಿಸ್ಕ್ರಿಪ್ಟಿವ್ ಆಗಿ, ಸಂಪೂರ್ಣವಾಗಿ ಏನ್ ಮಾಡ್ತೀನಿ, ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕೂಡ ನಿಮಗೆ ನಾನು ನನ್ನ ಚಾನೆಲ್ ನಲ್ಲಿ ಹಾಕ್ತೀನಿ ಅಂತ. ಆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ನೋಡಿದ್ರೆ ನಿಮಗೆ ಎಲ್ಲಿ ಯಾವ ಒಂದು ಕಾಲವನ್ನ, ಯಾವ ಒಂದು ಟೆನ್ಸ್ ಅನ್ನ ಬಳಸಬೇಕು, ಯಾವ್ಯಾವ ಸಂದರ್ಭದಲ್ಲಿ ಅದನ್ನ ಬಳಸಬೇಕು, ಯಾವ ರೀತಿ ಬಳಸಬೇಕು, ಅದರ ಫಾರ್ಮುಲಾ ಏನು, ಪ್ರತಿಯೊಂದು ಕೂಡ ಅದರಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ಅರ್ಥ ಆಯ್ತಾ? ರೈಟ್. ಸೊ ಮೊದಲನೇದಾಗಿ ಇದರ ಬಳಕೆ ಎಲ್ಲಿ ಮಾಡ್ತೀವಿ ನಾವು? ರುಟೀನ್. ರುಟೀನ್ ಅಂದ್ರೆ ಅರ್ಥ ಏನು? ರುಟೀನ್ ವರ್ಕ್ಸ್ ಅಂತ ಕರಿತೀವಿ. ರುಟೀನ್ ವರ್ಕ್ಸ್ ಅಂದ್ರೆ ದಿನನಿತ್ಯ ಮಾಡುವಂತಹ ಕೆಲಸ. ಫಾರ್ ಎಕ್ಸಾಂಪಲ್, ಐ ಡ್ರಿಂಕ್ ಮಿಲ್ಕ್ ಎವ್ರಿ ಡೇ. ಐ ಡ್ರಿಂಕ್ ಮಿಲ್ಕ್ ಎವ್ರಿ ಡೇ ಬಿಫೋರ್ ಐ ಗೋ ಟು ಬೆಡ್. ಬಿಫೋರ್ ಐ ಗೋ ಟು bed. Right? So this is a work that I do every day. Routine. ಅರ್ಥ ಆಗ್ತಿದಲ್ವಾ? Or else, let's say, I read my daily lesson every day. ನಾನು ಪ್ರತಿದಿನವೂ ಮಾಡಿದಂತಹ ಪಾಠಗಳನ್ನ, ಅಂದಂದಿನ ಪಾಠಗಳನ್ನ ಅಂದಂದೇ ಹೋಗ್ತೀನಿ. ರುಟೀನ್ ವರ್ಕ್ ವಿ ಆರ್ ಸ್ಪೀಕಿಂಗ್ ಅಬೌಟ್. ಅರ್ಥ ಆಗ್ತಿದಲ್ವಾ? ಅಥವಾ ಲೆಟ್ಸ್ ಸೇ ಐ ಗೋ ಟು ಕಾಲೇಜ್. ಐ ಗೋ ಟು ಕಾಲೇಜ್ every day. Every day. ಪ್ರತಿ ದಿವಸ ಎಲ್ಲಿಗೆ ಹೋಗ್ತೀನಿ? ಕಾಲೇಜ್ಗೆ ಹೋಗ್ತೀನಿ. ಅರ್ಥ ಆಗ್ತಿದಲ್ವಾ? ಸಿ, look at this particular formation of this particular sentence. Subject plus V1 from the verb plus object. Istenable form. Drink V1, read V1, go V1 from the verb. Right? ಸೊ ಇದನ್ನ ನಾವೆಲ್ಲಿ ಬಳಸ್ತೀವಿ? ರುಟೀನ್ ವರ್ಕ್ ಗೆ. ಅರ್ಥ ಆಗ್ತಿದಲ್ವಾ? ಎರಡನೇದು ನಾವೆಲ್ಲಿ ಬಳಸ್ತೀವಿ? ಯೂನಿವರ್ಸಲ್ ಟ್ರೂತ್. ವೆನ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಯೂನಿವರ್ಸಲ್ ಟ್ರೂತ್. ಯೂನಿವರ್ಸಲ್ ಟ್ರೂತ್. ಯೂನಿವರ್ಸಲ್ ಟ್ರೂತ್ ಅಂದ್ರೆ ಏನು? ಯೂನಿವರ್ಸಲ್ ಟ್ರೂತ್ ಅಂದ್ರೆ ಏನು? ಸಾರ್ವಕಾಲಿಕ ಸತ್ಯ ಅಂತ ಕರಿತೀವಿ ಕನ್ನಡದಲ್ಲಿ. ಆಂಗ್ಲ ಭಾಷೆಯಲ್ಲಿ ಯೂನಿವರ್ಸಲ್ ಟ್ರೂತ್. ಫಾರ್ ಎಕ್ಸಾಂಪಲ್, ಸನ್ ರೈಸಸ್ ಇನ್ ದಿ ಈಸ್ಟ್. ಸೂರ್ಯ ಎಲ್ಲಿಂದ ಉದಯಿಸ್ತಾನೆ? ಎಲ್ಲಿಂದ ಉದಯಿಸ್ತಾನೆ? ಪೂರ್ವದಿಂದ ಉದಯಿಸ್ತಾನೆ. ಹೌದಲ್ವಾ? So we will never say sun is rising from the east. Sun has risen from the east. Sun has been rising from the east. Sun rose from the east. ಯಾವತ್ತೂ ಕೂಡ ಹೇಳಲ್ಲ sun rises in the east. ಅರ್ಥ ಆಗ್ತಿದಲ್ವಾ? ಅದೇ ತರ the earth revolves around the sun. Around the sun.
ಅರ್ಥ ಆಗ್ತಿದ್ಯಾ? ಸೊ ಭೂಮಿ ಯಾವುದರ ಸುತ್ತ ತಿರುಗುತ್ತೆ? ಭೂಮಿಯ ಸುತ್ತ ತಿರುಗುತ್ತೆ, ರಿವಾಲ್ವ್ಸ್. ಯಾವತ್ತು ನಾವು ದಿ ಅರ್ತ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಅಂತ ಹೇಳಲ್ಲ, ಅಥವಾ ಹ್ಯಾಸ್ ರಿವಾಲ್ವ್ಡ್ ಅರೌಂಡ್ ದ ಸನ್ ಅಂತ ಹೇಳಲ್ಲ, ಅಥವಾ ರಿವಾಲ್ವ್ಡ್ ಅರೌಂಡ್ ದ ಸನ್ ಅಂತ ಹೇಳಲ್ಲ, ವಿಲ್ ಬಿ ರಿವಾಲ್ವಿಂಗ್ ಕೂಡ ಹೇಳಲ್ಲ. ಅರ್ಥ ಆಗ್ತಿಲ್ವಾ? ಯಾವತ್ತು ಕೂಡ ನಾವೇನ್ ಮಾಡ್ತೀವಿ? ವಿ ಸ್ಪೀಕ್ ಯೂನಿವರ್ಸಲ್ ಟ್ರೂತ್ ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಅರ್ಥ ಆಯ್ತಾ? ಅರ್ಥ ಆಗ್ತಿದ್ಯಾ? ಇನ್ನು ಹಲವಾರು ರೀತಿಯ ಒಂದು ಉಪಯೋಗಗಳಿದಾವೆ. ಈಗ ಫಾರ್ ಎಕ್ಸಾಂಪಲ್, ನಾನು ಏನೋ ಒಂದು ವಸ್ತುವನ್ನು ನಾನು ತಗೊಳ್ತಾ ಇದ್ದೀನಿ, ಮುಂದಿನ ವಾರ ತಗೊಳ್ತಾ ಇದ್ದೀನಿ. ಅರ್ಥ ಆಗ್ತಿದಲ್ವಾ? ಆದ್ರೆ ನಾನು ಏನ್ ಮಾಡ್ತೀನಿ? ಐ ವಿಲ್ ಬಿ ಸ್ಪೀಕಿಂಗ್ ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಇಟ್ಸೆಲ್ಫ್. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಬೈ ಕಾರ್ ನೆಕ್ಸ್ಟ್ ವೀಕ್. ನಾನು ಹೊಸದಾಗಿ ಒಂದು ಕಾರನ್ನ ಖರೀದಿ ಮಾಡುವನಾಗಿದ್ದೇನೆ. ಯಾವಾಗ? ಮುಂದಿನ ವಾರ. ಮುಂದಿನ ವಾರ ಅಂದ್ರೆ ಯಾವಾಗ ಬರಬೇಕು? ಫ್ಯೂಚರ್. ಇನ್ ಸ್ಟ್ರಿಕ್ಟ್ ವೇ ಆಫ್ ಸ್ಪೀಕಿಂಗ್ ಇಟ್ ಶುಡ್ ಬಿ ಐ ವಿಲ್ ಬಿ ಪರ್ಚೇಸಿಂಗ್ ಎ ಕಾರ್ ನೆಕ್ಸ್ಟ್ ವೀಕ್. ಹೌದಲ್ವಾ? ಐ ವಿಲ್ ಬಿ ಬೈಯಿಂಗ್ ಎ ಕಾರ್ ನೆಕ್ಸ್ಟ್ ವೀಕ್. ಐ ವಿಲ್ ಬಿ ಅಂತ ಬರಬೇಕು. ಅದನ್ನ ನಾನೇನ್ ಮಾಡ್ತಾ ಇದ್ದೀನಿ? ಐ ಆಮ್ ಬೈಯಿಂಗ್ ಅ ಕಾರ್ ನೆಕ್ಸ್ಟ್ ವೀಕ್. ಅರ್ಥ ಆಗ್ತಿಲ್ವಾ? ಕ್ಲಿಯರ್? ಐ ಬೈ ಅ ಕಾರ್ ನೆಕ್ಸ್ಟ್ ವೀಕ್. ಸೊ ನಾನು ಯಾವ ಒಂದು ಟೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ? ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಿಯರ್? ಸೊ ಇದೇ ತರ ತುಂಬಾ ಹಲವಾರು ರೀತಿಯ ಉಪಯೋಗಗಳಿದಾವೆ. ಅರ್ಥ ಆಗ್ತಿದಲ್ವಾ? ಎಲ್ಲವನ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾನು ಸಂಪೂರ್ಣವಾಗಿ ಎಲ್ಲವನ್ನ ಒಳಗೊಂಡು ಒಂದು ಏನ್ ಮಾಡಿದ್ದೀನಿ? ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ದೀನಿ. ಅದನ್ನ ಆದಷ್ಟು ಬೇಗ ನಾನು ನಿಮಗೆ ಏನ್ ಮಾಡ್ತಾ ಇದ್ದೀನಿ? ನನ್ನ ಚಾನೆಲ್ ನಲ್ಲಿ ಹಾಕ್ತಾ ಇದ್ದೀನಿ. ಅದನ್ನ ದಯಮಾಡಿ ವೀಕ್ಷಿಸಿ. ನಿಮ್ಗೆಲ್ಲವೂ ಕೂಡ ಅರ್ಥ ಆಗುತ್ತೆ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ನನಗೆ ಹೇಳಿ, ನನಗೆ ಇದು ಅರ್ಥ ಆಗಿಲ್ಲ ಸರ್ ಅಂತ. ನಾನು ಮತ್ತೆ ನಿಮಗೆ ಅದನ್ನ ಮಾಡ್ತೀನಿ, ಮತ್ತೊಂದು ವಿಡಿಯೋ ಮಾಡಿ ಅದರಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಕ್ಲಿಯರಾ? ಸೊ ದ ಫಾರ್ಮುಲಾ ವಿಲ್ ಬಿ ದಿಸ್. ಫಾರ್ಮುಲಾ ಬಂತು ಅಂದ್ರೆ ಯಾವ್ದು ಬರುತ್ತೆ? ಈ ಫಾರ್ಮುಲಾ ಬರುತ್ತೆ. ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಅರ್ಥ ಆಗ್ತದಲ್ವಾ? V1 ಅಂದ್ರೆ ಅರ್ಥ ಏನು? ದ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್. ಫಾರ್ ಎಕ್ಸಾಂಪಲ್, ರೀಡ್, ರೆಡ್, ರೆಡ್. ರೆಡ್ ಅನ್ಬೇಕಾದ್ರೆ READ ಸ್ಪೆಲ್ಲಿಂಗ್, ಆದ್ರೆ ಪ್ರೊನೌನ್ಸಿಯೇಷನ್ ಮಾತ್ರ ಏನಾಗುತ್ತೆ? ರೆಡ್ ಅಂತ ಓದ್ತೀವಿ. ಅರ್ಥ ಆಗ್ತಿದಲ್ವಾ? ಸೊ ಅದನ್ನ ನಾವೇನಂತ ಕರಿತೀವಿ? V1 ಫಾರ್ಮ್ ಆಫ್ ವರ್ಬ್ ಅಂತ ಕರಿತೀವಿ, ಅಥವಾ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಅಂತ ಕರಿತೀವಿ. ಕ್ಲಿಯರಾ? ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್, ಅರುಣ್. ಅರ್ಥ ಆಗ್ತಿದಲ್ವಾ? ಅವನು ಪ್ರತಿದಿನ ಕಾಲೇಜಿಗೆ ಬರ್ತಾನೆ. ಅರುಣ್ ಕಮ್ಸ್ ಟು ಕಾಲೇಜ್ ಎವ್ರಿ ಡೇ. ಅರುಣ್ ಏನ್ ಮಾಡ್ತಾ ಇದ್ದಾನೆ? ಪ್ರತಿದಿನ ಕಾಲೇಜಿಗೆ ಬರ್ತಾ ಇದ್ದಾನೆ. ಅರ್ಥ ಆಗ್ತಿದಲ್ವಾ? ಸೊ ಇಲ್ಲಿ ಕಮ್ಸ್ ಅಂತ ಯಾಕೆ ಬರುತ್ತೆ? ಕಾರಣ ಏನು? ಥರ್ಡ್ ಪರ್ಸನ್ ಸಿಂಗುಲರ್. ಅರುಣ್ ಇಸ್ ಎ ಥರ್ಡ್ ಪರ್ಸನ್ ಸಿಂಗುಲರ್. ಆ ಕಾರಣಕ್ಕೋಸ್ಕರ ES ಅನ್ನ ಆಡ್ ಮಾಡ್ತೀವಿ. ES ಅಥವಾ S ಅನ್ನ ಆಡ್ ಮಾಡಿದೀವಿ ಇಲ್ಲಿ. ಅರ್ಥ ಆಗ್ತಿದಲ್ವಾ? ಸೊ ಬೈ ಆಡಿಂಗ್ S or ES ಟು ದ verb will change to V5 form of the verb ಅಂತ ಹೇಳ್ತೀವಿ. ಅರ್ಥ ಆಗ್ತಿದಲ್ವಾ? V1, V2, V3, V4, V5. V1 ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್, V2 ಅಂದ್ರೆ ಪಾಸ್ಟ್ ಫಾರ್ಮ್ ಆಫ್ ದಿ ವರ್ಬ್, V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬ್, V4 ಅಂದ್ರೆ ING ಫಾರ್ಮ್ ಆಫ್ ದಿ ವರ್ಬ್, ಆಮೇಲೆ V5 ಅಂದ್ರೆ ಈ ರೀತಿ ಬಂದಾಗ ಇದನ್ನ V5 ಫಾರ್ಮ್ ಆಫ್ ದಿ ವರ್ಬ್ ಅಂತ ಕರಿತೀವಿ. ಕ್ಲಿಯರಾ? ಈಗ ಇದಕ್ಕೆ ಕ್ವಶನ್ ಕೇಳಬೇಕು. ಯಾವ ರೀತಿ ಕೇಳ್ತೀವಿ ನಾವು? ಡಸ್ ಅರುಣ್ come to the college every day. ಕ್ಲಿಯರಾ? ಅರ್ಥ ಆಯ್ತಾ? ಯಾಕೆ ಡಸ್ ಅಂತ ಬರುತ್ತೆ ಅಂದ್ರೆ ಇಲ್ಲಿ ಕಮ್ಸ್ ಇದೆ, ಥರ್ಡ್ ಪರ್ಸನ್ ಸಿಂಗುಲರ್, ಬಿಕಾಸ್ ಆಫ್ ದಟ್ ರೀಸನ್ ಡಸ್. ಕ್ಲಿಯರಾ? ಈಗ ಯು ಡೂ come to the college every day. Right? So ಇದಕ್ಕೆ
ಕ್ವಶನ್ ಮಾಡ್ಬೇಕು. ಯಾವ ತರ ಕ್ವಶನ್ ಮಾಡ್ತೀವಿ? ಡೂ ಯು ಕಮ್, ಡೂ ಯು ಕಮ್ ಟು ದ ಕಾಲೇಜ್ ಎವ್ರಿ ಡೇ. ಅರ್ಥ ಆಯ್ತಾ? ಇಲ್ಲಿ ಡೂ ಬರುತ್ತೆ, ಇಲ್ಲಿ ಡಸ್ ಬರುತ್ತೆ. ಕಾರಣ ಏನು ಅಂದ್ರೆ, ಕಾರಣ ಏನು? ರೈಟ್, ಬಿಕಾಸ್ ಆಫ್ ಥರ್ಡ್ ಪರ್ಸನ್ ಸಿಂಗುಲರ್. ಥರ್ಡ್ ಪರ್ಸನ್ ಸಿಂಗುಲರ್, ಥರ್ಡ್ ಪರ್ಸನ್ ಸಿಂಗುಲರ್. ಹಾಗೆ ಕೇಳಬಹುದು, ಥರ್ಡ್ ಪರ್ಸನ್ ಸಿಂಗುಲರ್ ಇದ್ರೆ ಇಲ್ಲಿ ಯಾಕೆ ಎಸ್ ಬರುತ್ತೆ ಸರ್ ಅಂತ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅವಾಗ ನಿಮಗೆ ಹೇಳ್ಕೊಡ್ತೀನಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಯಾವ ರೀತಿ ಬರುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ. ಅರ್ಥ ಆಗ್ತಿದಲ್ವಾ? ರೈಟ್. ಇಲ್ಲಿ ಡೂ ಯಾಕೆ ಬರುತ್ತೆ ಅಂದ್ರೆ, ಸೊ ಇಟ್ ಇಸ್ ಸೆಕೆಂಡ್ ಪರ್ಸನ್. ಯು is considered as second person singular as well as plural, ಎರಡೂ ಕೂಡ. ಸೊ ಯು ಅನ್ನೋದು ಸೆಕೆಂಡ್ ಪರ್ಸನ್ ಸಿಂಗುಲರ್ ಆಸ್ ವೆಲ್ ಆಸ್ ಪ್ಲೂರಲ್, ಎರಡು ಕೂಡ ಆಗಿರೋದ್ರಿಂದ ಡೂ ಬರುತ್ತೆ. ಐ ಅಂತ ಬಂದ್ರು ಕೂಡ ಡು ಐ ಕಮ್ ಟು ದ ಕಾಲೇಜ್ ಎವ್ರಿ ಡೇ. ಅರ್ಥ ಆಗ್ತಿದಲ್ವಾ? ಥರ್ಡ್ ಪರ್ಸನ್ ಗೆ ಮಾತ್ರ ಇದನ್ನು ಉಪಯೋಗಿಸ್ತೀವಿ. ಥರ್ಡ್ ಪರ್ಸನ್ ಬಿಟ್ಟು ಬೇರೆ ಎಲ್ಲರಿಗೂ ನಾವು ಅದನ್ನು ಯೂಸ್ ಮಾಡ್ತೀವಿ, ಡೂ ಫಾರ್ಮ್ ಅನ್ನು ಉಪಯೋಗಿಸ್ತೀವಿ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಇದು ಬಂದ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಈ ರೀತಿ ನಾವು ಮಾತಾಡ್ತಾ ಇದೀವಿ. ಅರ್ಥ ಆಗ್ತದಲ್ವಾ? ನೆಕ್ಸ್ಟ್ ಬರುವಂತದ್ದು ಯಾವುದು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು, ಅಥವಾ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೆ ಡೆಫಿನೇಷನ್ ಏನು? Simple present tense is a tense which speaks about an action that is taking place in the present. In the present ಅಂದ್ರೆ ಈಗ ವರ್ತಮಾನದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳ ಬಗ್ಗೆ ಮಾತಾಡುವಂತದ್ದೇ ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ನಾವು ಏನಕ್ಕೋಸ್ಕರ ಬಳಸ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇಸ್ ಎ ಟೆನ್ಸ್ when action is going on at the time of speaking. ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ನೀವೇನ ಏನ್ ಮಾಡ್ತಾ ಇದ್ದೀರಾ? ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ. ಸೊ ಐ ಕ್ಯಾನ್ ಸೇ all of you are watching my video. ಅರ್ಥ ಆಗ್ತಿದಲ್ವಾ? All of you are watching my video on the topic tenses. ಅರ್ಥ ಆಗ್ತಿದಲ್ವಾ? Right. All of you are watching my video. So at the time of speaking, the students are writing their examination. When ಯಾವಾಗ? When I saw them. ನಾನು ನೋಡ್ಬೇಕಾದ್ರೆ, ನಾನು ಮಾತಾಡ್ಬೇಕಾದ್ರೆ, ನಾನು ಅಲ್ಲಿರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಪರೀಕ್ಷೆಯನ್ನು ಬರೀತಾ ಇದ್ರು. ಕ್ಲಿಯರ್? ಐ ಆಮ್ ಟೀಚಿಂಗ್ English grammar. ನಾನೇನ್ ಮಾಡ್ತಾ ಇದ್ದೀನಿ? ಇಂಗ್ಲಿಷ್ ವ್ಯಾಕರಣವನ್ನ ಕಲಿಸ್ತಾ ಇದ್ದೀನಿ. ಐ ಆಮ್ ರೈಟಿಂಗ್ ಆನ್ ದ ವೈಟ್ ಬೋರ್ಡ್. ನಾನೇನ್ ಮಾಡ್ತಾ ಇದ್ದೀನಿ? ವೈಟ್ ಬೋರ್ಡ್ ಮೇಲೆ ಬರೀತಾ ಇದ್ದೀನಿ. ಐ ಆಮ್ ಗಿವಿಂಗ್ ಮೆನಿ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಇವೆಲ್ಲವೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್.
ಕ್ಲಿಯರ್? ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಈಸ್, ಆಮ್, ಆರ್ ಪ್ಲಸ್ ing form verb plus object. Clear? Is, am, are plus ing form verb plus object. ಇಷ್ಟು ಕೂಡ ಎಲ್ಲಿ ಬರುವಂತದ್ದು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುವಂತದ್ದು. ಕ್ಲಿಯರ್? ಈಸ್, ಆಮ್, ಆರ್ ಇದು ಎಲ್ಲಿಂದ ಬರುತ್ತೆ? ಇದೆಲ್ಲಿಂದ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ ಅಂತ. ಓಕೆನಾ? See, this particular is, am, are, it come from be form. Is, am, are, was, were. All these helping verbs, they come from be form. ಅರ್ಥ ಆಗ್ತಿಲ್ವಾ? ಬಿ ಫಾರ್ಮ್ ಇಂದ ಬರುವಂತದ್ದು ಈಸ್, ಆಮ್, ಆರ್, ವಾಸ್, ವರ್. ಆಮೇಲೆ ನೆಕ್ಸ್ಟ್ ಬರುವಂತದ್ದು ಡೂ ಫಾರ್ಮ್ ಅಂತ ಬರುತ್ತೆ. ಅಲ್ಲಿಂದ ಬರುವಂತದ್ದು ಡೂ, ಡಸ್, ಡಿಡ್. ನೆಕ್ಸ್ಟ್ ಹ್ಯಾವ್ ಫಾರ್ಮ್ ಅಂತ ಬರುತ್ತೆ. ಹ್ಯಾವ್, has, had. Clear? See, ಈಗ ನೋಡ್ಕೊಳ್ಳಿ, ಈಸ್, ಆಮ್, ಆರ್ ಇವೆಲ್ಲವೂ ಕೂಡ ಪ್ರೆಸೆಂಟ್ ಟೆನ್ಸ್ ಗೆ ಸಂಬಂಧಪಟ್ಟಿದ್ದು. ಅರ್ಥ ಆಗ್ತದಲ್ವಾ? ಸೊ ಈಸ್ ನ ಯಾವ ಜೊತೆ ಯೂಸ್ ಮಾಡ್ತೀವಿ? ಥರ್ಡ್ ಪರ್ಸನ್ ಸಿಂಗುಲರ್. ಥರ್ಡ್ ಪರ್ಸನ್ ಸಿಂಗುಲರ್. ಆಮ್ ಯಾವ್ದ್ರ ಜೊತೆ ಯೂಸ್ ಮಾಡ್ತೀವಿ? ಫಸ್ಟ್ ಪರ್ಸನ್ ಸಿಂಗುಲರ್. ಆರ್ ಅನ್ನ ಉಳಿದಂತೆ ಎಲ್ಲದ ಜೊತೆ ಕೂಡ ಯೂಸ್ ಮಾಡ್ತೀವಿ. ಪ್ಲೂರಲ್ ಅಂಡ್ ಆಸ್ ವೆಲ್ ಆಸ್ ಎವ್ರಿಥಿಂಗ್. ಅರ್ಥ ಆಗ್ತಿಲ್ವಾ? ಯು ಆರ್, ದೇ ಆರ್, ವಿ ಆರ್. ಅರ್ಥ ಆಗ್ತಿಲ್ವಾ? ಐ ಜೊತೆಗೆ ಆಮ್. ಥರ್ಡ್ ಪರ್ಸನ್ ಸಿಂಗುಲರ್ ಹಿ, ಶಿ, ಇಟ್. ಹಿ, ಶಿ, ಇಟ್. ಈ ಹಿ ಏನಾಗ್ಬೋದು? ರಾಮ ಆಗ್ಬೋದು. ಶಿ ಏನಾಗ್ಬೋದು? ಸೀತಾ ಆಗ್ಬೋದು. ಇಟ್ ಏನಾಗ್ಬೋದು? ಬೇಬಿ ಆಗ್ಬೋದು. ಅರ್ಥ ಆಗ್ತಿಲ್ವಾ? ಇಟ್ ಅಂದ್ರೆ ಯಾವ್ದಾದ್ರು ವಸ್ತು ಆಗ್ಬೋದು. ಈವನ್ ಫಾರ್ ಬೇಬಿ ವಿ ಕಾಲ್ ಇಟ್ ಆಸ್ ಇಟ್ ಬಿಕಾಸ್ ವೆನ್ ವಿ ಡು ನಾಟ್ ನೋ ದ ಜೆಂಡರ್ ಆಫ್ ದ ಬೇಬಿ. ಅರ್ಥ ಆಗ್ತಿಲ್ವಾ? ಅವಾಗ ನಾವೇನ್ ಮಾಡ್ತೀವಿ? ಇಟ್ ಅನ್ನೋ ಕ್ಯಾಟಗರಿಗೆ ಇದನ್ನ ನಾವು ಸೇರಿಸ್ತೀವಿ. ಓಕೆನಾ? ಈಗ ಅರ್ಥ ಆಯ್ತಾ ಎಲ್ಲಿಂದ ಈ ಈಸ್, ಆಮ್, ಆರ್, ವಾಸ್, ವರ್ ಮತ್ತೆ ಡೂ, ಡಸ್. ಈಗ ವಾಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಸಿಂಗುಲರ್ ಇದ್ದಾಗ, ಸಿಂಗುಲರ್ ಪಾಸ್ಟ್ ಟೆನ್ಸ್ ಅಲ್ಲಿ. ವರ್ ಅನ್ನ ಪ್ಲೂರಲ್ ಅಲ್ಲಿ. ಇಲ್ಲಿ ಡೂ ಅನ್ನ ಯಾವ್ದ್ರ ಜೊತೆ ಯೂಸ್ ಮಾಡ್ತೀವಿ? ಡಸ್ ಅನ್ನ ಯಾವ ಜೊತೆ ಯೂಸ್ ಮಾಡ್ತೀವಿ? ಡಸ್ ಈಸ್ ಓನ್ಲಿ ಫಾರ್ ಥರ್ಡ್ ಪರ್ಸನ್ ಸಿಂಗುಲರ್. ಎಕ್ಸೆಪ್ಟ್ ಥರ್ಡ್ ಪರ್ಸನ್ ಸಿಂಗುಲರ್ ಫಾರ್ ಆಲ್. ಎಕ್ಸೆಪ್ಟ್ ಥರ್ಡ್ ಪರ್ಸನ್ ಸಿಂಗುಲರ್. ಯಾವ್ದನ್ನ? ಡೂ. ಐ ಡೂ ಕಮ್ ಟು ದ ಕಾಲೇಜ್, ಯು ಡೂ ಕಮ್ ಟು ದ ಕಾಲೇಜ್, ವಿ ಡೂ ಗೋ ಫಾರ್ ಅ ಮೂವಿ. ಅರ್ಥ ಆಗ್ತಿಲ್ವಾ? ಎಲ್ಲದಕ್ಕೂ ಕೂಡ ನಾವು ಡೂ ಫಾರ್ಮ್ ಅನ್ನು ಯೂಸ್ ಮಾಡ್ತೀವಿ. ಡಿಡ್ ಎಲ್ಲಿ ಯೂಸ್ ಮಾಡ್ತೀವಿ? ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್. Did he come to the college? Did they come to the college? So here there is no partiality. Here there is no discrimination. For everything, if nothing is given in the question or the question format, we use first as do form. ಅರ್ಥ ಆಗ್ತಿಲ್ವಾ? ನಾನು ಹೇಳ್ತೀನಿ ಯಾವ ತರ ಅಂತ. ಕ್ಲಿಯರ್? ರೈಟ್? when we'll be speaking about past tense, there will be speaking about did in particular. Clear? ಈಗ have ಅನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ? ಫಸ್ಟ್ ಪರ್ಸನ್, ದೆನ್ ಥರ್ಡ್ ಪರ್ಸನ್. ಇಲ್ಲೂ ಕೂಡ ಅಷ್ಟೇ ಹ್ಯಾಸ್ ಅನ್ನ ಥರ್ಡ್ ಪರ್ಸನ್ ಸಿಂಗುಲರ್ ಇದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಹ್ಯಾವ್ ಅನ್ನ ಬೇರೆ ಎಲ್ಲದಕ್ಕೂ ಎಕ್ಸೆಪ್ಟ್ ಥರ್ಡ್ ಪರ್ಸನ್ ಸಿಂಗುಲರ್. ಎಕ್ಸೆಪ್ಟ್ ಥರ್ಡ್ ಪರ್ಸನ್
ಸಿಂಗುಲರ್. ಅರ್ಥ ಆಗ್ತಿದಲ್ವಾ? ಸೊ ಎಕ್ಸೆಪ್ಟ್ ಥರ್ಡ್ ಪರ್ಸನ್ ಸಿಂಗುಲರ್ ಅಂದ್ರೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಕ್ಸೆಪ್ಟ್ ಥರ್ಡ್ ಪರ್ಸನ್ ಸಿಂಗುಲರ್ ಅಂದ್ರೆ ಹಿ ಶಿ ಇಟ್ ಅಷ್ಟನ್ನ ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ನಾವೇನ್ ಮಾಡ್ತೀವಿ, ಹ್ಯಾವ್ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಗಾನ್ ಫಾರ್ ಎ ಮೂವಿ. ದುರಂಧರ್ ಮೂವಿ ನೋಡಿದಿರ ಅಂತ ಅನ್ಕೊಂಡಿದ್ದೀನಿ, ರೈಟ್? ಸೊ ಐ ಹ್ಯಾವ್ ಗಾನ್ ಫಾರ್ ದುರಂಧರ್ ಮೂವಿ. ಯು ಬಂದಾಗ ಯು ಹ್ಯಾವ್ ವಾಚ್ಡ್ ದುರಂಧರ್ ಮೂವಿ. ದೇ ಹ್ಯಾವ್ ವಾಚ್ಡ್ ದುರಂಧರ್ ಮೂವಿ. ಅರ್ಥ ಆಗ್ತಿದಲ್ವಾ? ಸೊ ಹ್ಯಾವ್ ಅನ್ನು ನಾವು ಈ ರೀತಿ ಉಪಯೋಗಿಸ್ತೀವಿ. ಅದೇ ನಾನಿವಾಗ ಒಂದು ಹೆಸರನ್ನು ತಗೊಳ್ತೀನಿ. ಅರ್ಥ ಆಗ್ತಿದಲ್ವಾ? ಎಡ್ವಿನ್ ಹ್ಯಾಸ್ ವಾಚ್ಡ್ ದುರಂಧರ್ ಮೂವಿ. ಹ್ಯಾಸ್ ಯಾಕೆ? ಥರ್ಡ್ ಪರ್ಸನ್ ಸಿಂಗುಲರ್. ಥರ್ಡ್ ಪರ್ಸನ್ ಸಿಂಗುಲರ್. Now when we speak about had, there is no discrimination. ಯಾವ ಕಾಲ ಆಗಿರ್ಬೋದು, ಯಾವ ಒಂದು ವ್ಯಕ್ತಿ ಆಗಿರ್ಬೋದು, there is no discrimination. I had watched the movie, you had watched the movie, they had watched the movie, Edwin had watched the movie. ಎಲ್ಲವೂ ಕೂಡ ಏನೋ had ಬರುತ್ತೆ. ಅಲ್ಲಿ ಎಲ್ಲೂ ಕೂಡ ಡಿಸ್ಕ್ರಿಮಿನೇಷನ್ ಇಲ್ಲ. ಅರ್ಥ ಆಗ್ತಿಲ್ವಾ? ಫಾರ್ ಆಲ್ ಕ್ಲಿಯರ್? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯಾವಾಗ ಈ ಒಂದು ಫಾರ್ಮ್ಗಳು ಬಿ ಫಾರ್ಮ್, ಡೂ ಫಾರ್ಮ್, ಹ್ಯಾವ್ ಫಾರ್ಮ್. ಕ್ಲಿಯರ್? ಅರ್ಥ ಆಯ್ತಾ? ಎಸ್. ಸೊ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದನ್ನ ಯಾಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತಾರೆ ಅಂದ್ರೆ, why is it called as present perfect tense? Present perfect tense is a tense which speaks about an immediate past action. ಅರ್ಥ ಆಗ್ತಿದಲ್ವಾ? ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನೀವು ಈಗಷ್ಟೇ ಎಲ್ಲಿಗೆ ಹೋಗಿದ್ದೀರಾ? ಕ್ಲಾಸಿಗೆ ಹೋಗಿದ್ದಾರೆ, ಆಯ್ತಾ? ಅವಾಗ ನಾವೇನಂತ ಹೇಳ್ತೀವಿ? ಐ ಹ್ಯಾವ್ ಕಮ್ ಟು ದ ಕ್ಲಾಸ್. ಕಮ್ ಟು ದ ಕ್ಲಾಸ್. ಕ್ಲಿಯರ್? ಐ ಹ್ಯಾವ್ ಕಮ್ ಟು ದ ಕ್ಲಾಸ್. ಈಗಷ್ಟೇ ಏನ್ ಬಂತು? ಟ್ರೈನ್ ಬಂತು. ದ ಟ್ರೈನ್ ಹ್ಯಾಸ್ ಅರೈವ್ಡ್. ಕ್ಲಿಯರ್? ವಿ ವಿಲ್ ನೆವರ್ ಸೇ ದ ಟ್ರೈನ್ ಹ್ಯಾಸ್ ಜಸ್ಟ್ ಅರೈವ್ಡ್. ಅರ್ಥ ಆಗ್ತಿಲ್ವಾ? ಹ್ಯಾಸ್ ಅಂದಿದ ತಕ್ಷಣ ಗೊತ್ತಾಗುತ್ತೆ ಇಟ್ಸ್ ಅನ್ ಇಮಿಡಿಯೇಟ್ ಪಾಸ್ಟ್ ಆಕ್ಷನ್. ಈಗಷ್ಟೇ ಬಂದಿರುವಂತ ಒಂದು ಟ್ರೈನ್ ಬಗ್ಗೆನೇ ಮಾತಾಡ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಗ್ತದಲ್ವಾ? ಐ ಹ್ಯಾವ್ ಕಮ್ ಟು ದ ಕ್ಲಾಸ್ ಅಂತ ಅಂದ್ರೆ ಐ ಹ್ಯಾವ್ ಜಸ್ಟ್ ಕಮ್ ಟು ದ ಕ್ಲಾಸ್ ಅಂತ ಹೇಳಲ್ಲ, ಐ ಹ್ಯಾವ್ ಕಮ್ ಟು ದ ಕ್ಲಾಸ್. ಅರ್ಥ ಆಗ್ತದಲ್ವಾ? ಐ ಹ್ಯಾವ್ ಕಮ್ ಟು ದ ಕ್ಲಾಸ್ ಅಂದಿದ ತಕ್ಷಣ ಗೊತ್ತಾಗುತ್ತೆ ಈಗ ತಾನೇ ಬಂದಿರುವಂತದ್ದು ಅಂತ. ಅರ್ಥ ಆಗ್ತಿದಲ್ವಾ? ಸೊ ಹಾಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇಟ್ ಸ್ಪೀಕ್ಸ್ ಅಬೌಟ್ an immediate past action. And immediate past action ಆಗಿರುವಂತದ್ದು. ಅರ್ಥ ಆಗ್ತಿದಲ್ವಾ? an immediate past action but has the relevance now. But has the relevance in the present. In the present. ಅರ್ಥ ಆಗ್ತಿದಲ್ವಾ? ಆಗಿರುವಂತ ಒಂದು ಕೃತ್ಯ ಅಥವಾ ಒಂದು ಕೆಲಸ ಆದ್ರೆ ಈಗ ಕೂಡ ಅದಕ್ಕೆ ಒಂದು ವ್ಯಾಲ್ಯೂ ಇದೆ. ಆ ಸಮಯದಲ್ಲಿ ಮಾತ್ರ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಯೂಸ್ ಮಾಡ್ತೀವಿ. ಕ್ಲಿಯರ್? When did he come to the class? I have come to the class ಅಂತ ಹೇಳಬೇಕಾದ್ರೆ ಐ ಹ್ಯಾವ್ ಕಮ್ ಟು ದ ಕ್ಲಾಸ್. ವೆನ್ ಅಂತ ಕೇಳಿದಾಗ ಈಗಷ್ಟೇ ಅಂತ ಹೇಳ್ತೀವಲ್ವಾ? ಐ ಹ್ಯಾವ್. ರೈಟ್. ದ ಟ್ರೈನ್ ಹ್ಯಾಸ್ ಅರೈವ್ಡ್. ವೆನ್ ಡಿಡ್ ದ ಟ್ರೈನ್ ಕಮ್? ವೆನ್ ಡಿಡ್ ದ ಟ್ರೈನ್ ಅರೈವ್? ರೈಟ್. ಸೊ ದ ಟ್ರೈನ್ ಹ್ಯಾಸ್ ಅರೈವ್ಡ್. ಈಗ ಕ್ಲಿಯರಾ? ಅನ್ ಇಮಿಡಿಯೇಟ್ ಪಾಸ್ಟ್ ಆಕ್ಷನ್ ಬಟ್ ಹ್ಯಾಸ್ ದ ಪ್ರೆಸೆನ್ಸ್ ಆರ್ ರೆಲೆವೆನ್ಸ್ ಇನ್ ದ ಪ್ರೆಸೆಂಟ್. ಅವಾಗ ನಾವೇನ್ ಮಾಡ್ತೀವಿ? ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಉಪಯೋಗಿಸ್ತೀವಿ. ಇದರ ಫಾರ್ಮುಲಾ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಅಥವಾ ಹ್ಯಾವ್, ಎರಡರಲ್ಲಿ ಒಂದು, ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ಅರ್ಥ ಆಗ್ತಿದಲ್ವಾ? ಪ್ಲಸ್
V3 form of the verb ಅಂದ್ರೆ past participle form of the verb plus object. ಕ್ಲಿಯರ್? ಇದು ಇದರ ಫಾರ್ಮುಲಾ ಆಗುತ್ತೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಆರ್ ಹ್ಯಾವ್ ಪ್ಲಸ್ V3 form of the verb ಪ್ಲಸ್ ಆಬ್ಜೆಕ್ಟ್. ಕ್ಲಿಯರ್? ಅದನ್ನೇ ನಾವು ಕ್ವಶನ್ ಕೇಳಬೇಕು ಅಂದ್ರೆ ಹ್ಯಾಸ್ ದ ಟ್ರೈನ್ arrived? Clear? Has the train arrived? Yes, the train has arrived. ಅರ್ಥ ಆಗ್ತಿದಲ್ವಾ? Has he come to the class? Has he come to the class? Yes, he has come to the class. Clear? Clear? Yes. So, ಅವಾಗ ನಾವೇನ್ ಮಾಡ್ತೀವಿ, ಈ ಒಂದು ಪ್ರಶ್ನೆಯನ್ನ ಮಾಡಬೇಕಾದ್ರೆ ಯಾವಾಗ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ನಾವು ಬಳಸ್ತೀವಿ. ಅದಾದ್ಮೇಲೆ ನಾವು ಯಾವ್ದನ್ನ ಸಬ್ಜೆಕ್ಟ್ ಅನ್ನ ಬಳಸ್ತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ನಲ್ಲಿ ನನಗೆ ಹಾಕಿ. ಅರ್ಥ ಆಗ್ತಿಲ್ವಾ ಸರ್, ಇದು ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿ ನಾನು ನಿಮಗೆ ಏನ್ ಮಾಡ್ತೀನಿ, ಮತ್ತೊಂದ್ಸಲ ಅದಕ್ಕೆ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಕ್ಲಿಯರಾ? ನೆಕ್ಸ್ಟ್ ವಿ ವಿಲ್ ಸಿ ಅಬೌಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿರ್ಬೋದು. ಏನು ಅಂದ್ರೆ, ಸರ್ ಒಂದ್ ಕಂಟಿನ್ಯೂಸ್ ಇದೆಯಲ್ವಾ ಪ್ರೆಸೆಂಟ್ ಕಂಟಿನ್ಯೂಸ್, ಮತ್ತೆ ಯಾಕೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಎರಡೆರಡು ಕಂಟಿನ್ಯೂಸ್ ನಮಗೆ ಬೇಕಾ ಅಂತ. ಹೌದಾ? ರೈಟ್. ಸೊ ಈಗ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ಐ ಆಮ್ ರೈಟಿಂಗ್ ಆನ್ ದ ವೈಟ್ ಬೋರ್ಡ್. ಹೌದಾ? ವೈಟ್ ಬೋರ್ಡ್. ಕ್ಲಿಯರಾ? ಈಗ ಇದನ್ನೇ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರೆದ್ರೆ ಐ ಹ್ಯಾವ್ ಬೀನ್ writing on the board since 2 years. 2 years. Clear? See the problem and the solution I'm going to give. I am writing when? At the time of speaking. ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ಬರೀತಾ ಇದ್ದೀನಿ. I am writing on the white board. ಹೌದಾ? I have been writing on the white board or board since 2 years. ನಾನು 2 ವರ್ಷಗಳಿಂದ ಬರಿತಾ ಇದ್ದೀನಿ. ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. This is at the time of speaking. At the time of speaking. At the time of speaking. Here, an action that has already started in the past. Action started in the past and continues in the present. In the present. Right? In the present. The action has not yet stopped. The action has not yet stopped. Clear? Illi at the time of speaking. ಮಾತಾಡಬೇಕಾದ್ರೆ ಮಾತ್ರ. At the time of speaking. I am writing on the board. Illi an action which has started in the past. I have been writing on the board since. ಯಾವಾಗ? 2 years. 2 ವರ್ಷದಿಂದ. 2 ವರ್ಷದಿಂದ ಅಂದಾಗ 2 ವರ್ಷದ ಮುಂಚೆ ಅಥವಾ 2 ವರ್ಷ ಅವಾಗ ನಾನು ಏನ್ ಮಾಡಿದೆ, ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಇನ್ನು ಕೂಡ ಅದಿನ್ನು ಮುಕ್ತಾಯ ಆಗಿಲ್ಲ.
ಐ ಹ್ಯಾವ್ ಬೀನ್ ರೈಟಿಂಗ್ ಆನ್ ದ ಬೋರ್ಡ್ ಸಿನ್ಸ್ 2 years. ಅಂದ್ರೆ ನಾನು ನನ್ನ ಒಂದು ಕಲಿಸುವಂತ ಪ್ರೊಫೆಷನ್ ಅನ್ನ, ಅರ್ಥ ಆಗ್ತಿಲ್ವಾ, ಯಾವಾಗ ಪ್ರಾರಂಭ ಮಾಡಿದೆ? 2 ವರ್ಷದ ಹಿಂದೆ ಪ್ರಾರಂಭ ಮಾಡಿದೆ, ಇನ್ನು ಕೂಡ ಅದು ಮುಕ್ತಾಯ ಆಗಿಲ್ಲ. ಅರ್ಥ ಆಗ್ತಿಲ್ವಾ? ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಉಪಯೋಗ ಮಾಡ್ತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇನ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಈಸ್, ಆಮ್, ಆರ್ ಪ್ಲಸ್ V1 form plus ing form of verb plus object. ಯಾರಿಗೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಗೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಗೆ. ಕ್ಲಿಯರ್? ಯಾವ ಫಾರ್ಮುಲಾ? ಈ ಫಾರ್ಮುಲಾ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಯಾವ್ದಾಗುತ್ತೆ? ಸಬ್ಜೆಕ್ಟ್ ಪ್ಲಸ್ have or has plus been plus V1 form of verb plus ing form of verb plus object. ಇದು ಯಾವುದಕ್ಕೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಇಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಎರಡರಲ್ಲಿ ಯಾವ್ದನ್ನಾದ್ರೂ ಒಂದನ್ನು ಉಪಯೋಗಿಸ್ತೀವಿ. ಇಲ್ಲಿ ಈಸ್, ಆಮ್, ಆರ್ ಇದರಲ್ಲಿ ಯಾವ್ದಾದ್ರು ಒಂದನ್ನ ಉಪಯೋಗಿಸ್ತೀವಿ. ಎಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹ್ಯಾಸ್ ಬೀನ್ ಅಂದ್ರೆ ನಾನು 2 ವರ್ಷದಿಂದ ನಾನು ಈ ಬೋರ್ಡ್ ಮೇಲೆ ಬರಿತಾ ಇದ್ದೀನಿ, ಆದ್ರೂ ಕೂಡ ಇನ್ನು ಕೂಡ ಮುಗ್ದಿಲ್ಲ, ಇನ್ನು ಕೂಡ ನಾನು ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀನಿ, ಇನ್ನು ಕೂಡ ಮುಗ್ದಿಲ್ಲ ಅಂತ ಹೇಳ್ಬೇಕಾದ್ರೆ ನಾನು ಯಾವ ಒಂದು ಕಾಲವನ್ನು ಉಪಯೋಗಿಸ್ತಾ ಇದ್ದೀನಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕ್ಲಿಯರ್? ಅರ್ಥ ಆಯ್ತಾ? I hope you have understood this particular difference between present continuous tense ಮತ್ತೆ present perfect continuous tense. ಇವೆರಡರ ಒಂದು ವ್ಯತ್ಯಾಸ ಏನು ಇದೆ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿಗೆ ನಾನು ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಚೆನ್ನಾಗಿ ಇರುವಂತಹ ವಿಡಿಯೋಗಳನ್ನ ನಾನು ನಿಮಗೆ ಹಾಕ್ತೀನಿ. ಇನ್ನು ಚೆನ್ನಾಗಿ ವಿವರಣೆಯನ್ನ ಕೊಟ್ಟು ಯಾವ ರೀತಿ ನೀವು ಸುಲಭವಾಗಿ ಈ ಒಂದು ಟೆನ್ಸ್ ಗಳನ್ನಾಗಿರ್ಬೋದು, ಯಾವುದೇ ಒಂದು ವ್ಯಾಕರಣದ ಅಂಶಗಳನ್ನಾಗಿರ್ಬೋದು ಯಾವ ರೀತಿ ಕಲಿಬಹುದು, ಆ ರೀತಿ ನಿಮಗೆ ಕಲಿಸ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಾನು ಈ ಒಂದು ಚಾನೆಲ್ ಮೂಲಕ ಮಾಡ್ತೀನಿ, ಮುಂದೆ ಕೂಡ ಮಾಡ್ತಿರ್ತೀನಿ. ನಿಮ್ಮ ಒಂದು ಪ್ರೋತ್ಸಾಹವನ್ನ ನನಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ, ಲೈಕ್ ಮಾಡೋದರ ಮೂಲಕ, ಮತ್ತೆ ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನ ಕಮೆಂಟ್ ಗಳನ್ನ ಕೊಡೋದರ ಮೂಲಕ ನೀವು ನನಗೆ ಕರುಣಿಸಬೇಕು. ಮತ್ತೆ ನೀವು ನಮಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳಬೇಕಾದ್ರೂ ಕೂಡ ನೀವು ಕಮೆಂಟ್ ಅಲ್ಲಿ ಕೇಳಿದ್ರೆ ನಾನು ನಿಮಗೆ ರಿಪ್ಲೈ ಅನ್ನ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಶುಭರಾತ್ರಿ, ಗುಡ್ ನೈಟ್. ಸೊ ಲೆಟ್ಸ್ meet in the next class. Thank you.